ನಾನ್ಯಾಕೆ ರಾಜೀನಾಮೆಯನ್ನ ಕೊಡ್ಲಿ ಅನ್ನುವಂತ ಮಾತನ್ನ ಕೆಎನ್ ರಾಜಣ್ಣ ಅವರು ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನ ನೀಡುವಂತ ಸಂದರ್ಭದಲ್ಲಿ ಹೇಳಿದ್ದಾರೆ. ಹಾಗಾದ್ರೆ ಹೈಕಮಾಂಡ್ಗೆ ಸಡ್ಡು ಹೊಡೆದ್ರ ಕೆಎನ್ ರಾಜಣ್ಣ ಅವರು ಹೈಕಮಾಂಡ್ ನಿಂದ ಸೂಚನೆ ಬಂದ್ರೂ ಕೂಡ ರಾಜೀನಾಮೆಯನ್ನ ಕೊಡಲ್ವಾ? ಹಾಗಾದ್ರೆ ಸಿಎಂ ಭೇಟಿಯ ಬಳಿಕ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ನಾನ್ಯಾಕೆ ರಾಜೀನಾಮೆಯನ್ನ ಕೊಡಬೇಕು ಅಂತ ರಾಜಣ್ಣ ಅವರು ಮಾಧ್ಯಮಗಳಿಗೆ ಪ್ರಶ್ನೆ ಮಾಡಿದ್ದಾರೆ. ಹೈಕಮಾಂಡ್ ಸೂಚನೆ ಕೊಟ್ಟರು ಕೂಡ ರಾಜೀನಾಮೆಯನ್ನ ಕೊಡಲು ಹಾಗಾದ್ರೆ ರಾಜಣ್ಣ ಅವರು ರಾಜೀನಾಮೆಯನ್ನ ಕೊಡೋದಿದ್ರೆ ಮಾಧ್ಯಮಗಳಿಗೆ ಹೇಳ್ತೀನಿ ಅಂತ ಹೇಳಿದ್ರು. ಕೊಟ್ಟಿದ್ದೀರಾ ಅಂತ ಹೇಳ್ತಾ ಇದ್ದಾರೆ ಸರ್. ಸತ್ಯ ರಾಜೀನಾಮೆ ಕೊಟ್ಟಿದ್ರಿ ಅಂತ ನಾನು ಮುಖ್ಯಮಂತ್ರಿಗಳು ಭೇಟಿ ಮಾಡಿ ಬಂದು ಆಮೇಲೆ ನಾನು ರಿಯಾಕ್ಷನ್ ಕೊಡ್ತೀನಿ. ಅಂದ್ರೆ ರಾಜೀನಾಮೆ ಕೊಡ್ತಾ ಇದ್ದೀರಾ ಸರ್? ಯಾಕೆ ಹೈಕಮಾಂಡ್ ಒತ್ತಡ ಅಂತ ಇದೆ ಸರ್. ರಾಜೀನಾಮೆ ಕೊಡ್ತಾ ಇದ್ದೀರಾ ಸರ್? ಹೈಕಮಾಂಡ್ ಒತ್ತಡ ಅಂತ ಇದೆ ಸರ್. ರಾಜೀನಾಮೆ ಕೊಡ್ತಾ ಇದ್ದೀರಾ ಸರ್? ಹೈಕಮಾಂಡ್ ಒತ್ತಡ ಅಂತ ಇದೆ ಸರ್. ಹೈಕಮಾಂಡ್ ಒತ್ತಡ ಅನ್ನುವಂಥದ್ದು ಇದೆ ಸರ್. ಹೈಕಮಾಂಡ್ ಸೂಚನೆ ಕೊಟ್ಟಿದೆ ಸರ್. ಸರ್ ನಾನು ಮುಖ್ಯಮಂತ್ರಿಗಳು ತಾವು ರಾಜೀನಾಮೆ ಕೊಟ್ಟಿದ್ದೀರಾ ಅಂತ ಹೇಳ್ತಾ ಇದ್ದಾರೆ ಸರ್. ಸತ್ಯ ರಾಜೀನಾಮೆ ಕೊಟ್ಟಿದ್ರಿ ಅಂತ ನಾನು ಮುಖ್ಯಮಂತ್ರಿಗಳು ಭೇಟಿ ಮಾಡಿ ಬಂದು ಆಮೇಲೆ ನಾನು ರಿಯಾಕ್ಷನ್ ಕೊಡ್ತೀನಿ. ಅಂದ್ರೆ ರಾಜೀನಾಮೆ ಕೊಡ್ತಾ ಇದ್ದೀರಾ ಸರ್? ಯಾಕೆ ಹೈಕಮಾಂಡ್ ಒತ್ತಡ ಅಂತ ಇದೆ ಸರ್. ರಾಜೀನಾಮೆ ಕೊಡ್ತಾ ಇದ್ದೀರಾ ಸರ್? ಹೈಕಮಾಂಡ್ ಒತ್ತಡ ಅಂತ ಇದೆ ಸರ್. ರಾಜೀನಾಮೆ ಕೊಡ್ತಾ ಇದ್ದೀರಾ ಸರ್? ಹೈಕಮಾಂಡ್ ಒತ್ತಡ ಅಂತ ಇದೆ ಸರ್. ಹೈಕಮಾಂಡ್ ಒತ್ತಡ ಅನ್ನುವಂಥದ್ದು ಇದೆ ಸರ್. ಹೈಕಮಾಂಡ್ ಸೂಚನೆ ಕೊಟ್ಟಿದೆ ಸರ್. ಸರ್ ನಾನು ಮುಖ್ಯಮಂತ್ರಿಗಳು ತಾವು ರಾಜೀನಾಮೆ ಕೊಟ್ಟಿದ್ದೀರಾ ಅಂತ ಹೇಳ್ತಾ ಇದ್ದಾರೆ ಸರ್. ಸತ್ಯ ರಾಜೀನಾಮೆ ಕೊಟ್ಟಿದ್ರಿ ಅಂತ ನಾನು ಮುಖ್ಯಮಂತ್ರಿಗಳು ಭೇಟಿ ಮಾಡಿ ಬಂದು ಕಲಾಪ ಆರಂಭಕ್ಕೂ ಮುನ್ನವೇ ಸದನದಲ್ಲಿ ಒಬ್ಬರೇ ಕುಳಿತಿದ್ರು ಕೆಎನ್ ರಾಜಣ್ಣ ಅವರು. ರಾಜಣ್ಣ ಬಳಿ ಬಂದು ಬಿಜೆಪಿ ನಾಯಕರು ಮಾತನಾಡಿದ್ರು. ರಾಜಣ್ಣ ಬಳಿ ಸುನಿಲ್ ಕುಮಾರ್ ಮಾತುಕತೆಯನ್ನ ನಡೆಸಿದ್ರು. ಧೀರಾಜ್ ಮುನಿರಾಜು, ದೊಡ್ಡನಗೌಡ ಪಾಟೀಲ್ ಚರ್ಚೆಯನ್ನ ನಡೆಸಿದ್ರು. ರಾಜಣ್ಣ ಪಕ್ಕದಲ್ಲಿ ನೋಡೋಣ, ಈಗ ನಾನು ಅವ್ರನ್ನ ಚರ್ಚೆ ಮಾತಾಡಕ್ ಹೋಗ್ತಿದ್ದೀನಿ. ಮಾತಾಡಾದ್ಮೇಲೆ ಹೇಳ್ತೀನಿ. ಏನ್ ಕಾರಣಕ್ಕೆ ಅಂತ ಗೊತ್ತಿಲ್ಲಪ್ಪ, ಏನ್ ಕಾರಣ ಗೊತ್ತಿಲ್ಲ. ಉಸ್ತುವಾರಿ ಕೂಡ ಬದಲಾಯಿತು. ಈಗ ರಾಜೀನಾಮೆ ಅನ್ನುವಂಥ ವಿಚಾರ ಏನಕ್ಕೆ ಸರ್? ಅವರು ಹಾಸನ್ ವಿಚಾರನ 3-4 ತಿಂಗಳು ಮುಂಚೆನೆ ಹೇಳಿದ್ರಲ್ಲ, ಅದನ್ನ ಅರ್ಜಿ ಕೊಟ್ಟಿದ್ದೆ, ನಾನು ಬದಲಾವಣೆ ಬೇಕು ಅಂತ ಕೇಳಿದ್ರು. ಆ ತರ ಆಗಿದೆ. ಬಟ್ ಇದ್ರದ್ದೇನು ವಿಚಾರ ನಾನು ಈಗ ನಿಮ್ಮ ಮೀಡಿಯಾಗಳಲ್ಲಿ ನೋಡಿದ್ದು, ಆ ಥರದ್ದೇನು ರಾಜೀನಾಮೆ ಎಲ್ಲೂ ಕೊಟ್ಟಿಲ್ಲ. ಮತಗಳ್ಳತನ ಪ್ರಕರಣ ಸಂಬಂಧಪಟ್ಟಂತೆ ಹೇಳಿಕೆ ಕೊಟ್ಟರೆ ಅದಕ್ಕೆ ಸುರ್ಜೇವಾಲಾ ಅವರೇನೋ ಗರಂ ಆಗಿದ್ದಾರೆ, ಏನೋ ನೋಟಿಸ್ ಕೊಟ್ಟಿದ್ದಾರೆ, ಹಾಗೆ ಹೀಗೆ ಅಂತ ಅವ್ರೆ ಸರ್. ಬರೀ ರಾಜೀನಾಮೆ ಕೊಟ್ಟಿದ್ರಿ ಅಂತ ನಾನು ಮುಖ್ಯಮಂತ್ರಿಗಳು ಭೇಟಿ ಮಾಡಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ್ ಬೈದನಮನೆ. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಇದೀಗ ರಾಜಣ್ಣ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂಥದ್ದು. ಇದರ ಜೊತೆಗೆ ಅವರು ಮುಖ್ಯಮಂತ್ರಿಗಳನ್ನ ಭೇಟಿ ಆಗೋದಕ್ಕೂ ಮುನ್ನ ಆಡಿರುವಂತಹ ಮಾತುಗಳು. ಸೊ ಏನ್ ಬೆಳವಣಿಗೆ ಆಗ್ತಾ ಇದೆ? ರಾಜೀನಾಮೆಯನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಹಿನ್ನೆಲೆಯಲ್ಲಿ ಒಂದು ಕಡೆಯಲ್ಲಿ ಬಿಜೆಪಿಯಿಂದಲೂ ಕೂಡ ಅವರು ಈಗಾಗಲೇ ಕೊಟ್ಟಾಗಿದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಏನೆಲ್ಲ ಡೀಟೇಲ್ಸ್ ಇದೆ? ಸಹಕಾರ ಸಚಿವರಾಗಿರ್ತಕ್ಕಂಥ ರಾಜಣ್ಣ ಅವರು ರಾಜೀನಾಮೆಗೆ ಈಗಾಗಲೇ ಹೈಕಮಾಂಡ್ ಸ್ಪಷ್ಟವಾಗಿರ್ತಕ್ಕಂಥ ಸೂಚನೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ತಾವೇ ರಾಜೀನಾಮೆ ಕೊಡ್ತಿರ್ತಕ್ಕಂಥ ಮಾತನ್ನು ಸಚಿವ ರಾಜಣ್ಣವರು ಮುಖ್ಯಮಂತ್ರಿಗೆ ತಿಳಿಸಿದ್ದಾರೆ. ಅವರು ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ. ಈಗ ಕೆಲವು ಹೊತ್ತಿನ ಬಳಿಕ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಭೇಟಿ ಮಾಡೋದ್ರ ಮೂಲಕ ಅಧಿಕೃತವಾಗಿ ರಾಜೀನಾಮೆ ಪತ್ರವನ್ನು ಅವರು ಸಲ್ಲಿಕೆ ಮಾಡ್ತಾರೆ. ಯಾಕೆಂತಂದ್ರೆ ಅಸೆಂಬ್ಲಿಯಲ್ಲಿದ್ದಾರೆ. ನಾನು ಈಗ ಮುಖ್ಯಮಂತ್ರಿಗಳನ್ನ ಭೇಟಿ ಆಗ್ತೀನಿ, ತಂದೆಯವ್ರನ್ನೂ ಭೇಟಿ ಆಗ್ತೀನಿ. ಸೊ ಏನು ರಾಜೀನಾಮೆ ಪ್ರಸ್ತಾವ ಬರ್ತಾ ಇದೆ ಅದನ್ನು ನಾನು ನಿಮ್ಮ ಟಿವಿ ಮುಖಾಂತರ ನೋಡಿರೋವಂಥದ್ದು. ಸೊ ಅದರ ವಿಚಾರ ನಾನು ತಂದೆಯವ್ರನ್ನ ಮತ್ತೆ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಅದೇನಿದೆ ಮಾಹಿತಿ ಎಲ್ಲಿ ಹೇಳಿದೆ. ಸಚಿವರಿದ್ದಾರೆ, ಯಾವ ಗುಂಪಿದ್ಯಪ್ಪ? ಸರ್ಕಾರ ಇದೆ, ಸಚಿವರಿದ್ದಾರೆ, ಎಲ್ಲ ಗುಂಪಿಯಪ್ಪ ಅಂತ ಏನಿಲ್ಲ. ಅಲ್ಲ, ನಿನ್ನೆ ಸುರ್ಜೇವಾಲಾಗೆ ಒಂದು ದೂರು ಕೊಟ್ಟಿದ್ದಾರೆ ಸರ್ ಕಾಂಗ್ರೆಸ್ ಕಾರ್ಯಕರ್ತರು. ಅಂದ್ರೆ ರಾಹುಲ್ ಗಾಂಧಿ ಅವರು ಮತಗಳ್ಳತನದ ಪರವಾಗಿ ಮಾತನಾಡಿದ್ರೆ ರಾಜಣ್ಣ ಅವರು ಅಗೇನೆಸ್ಟ್ ಮಾತನಾಡಿದ್ದಾರೆ. ಎಗೇನ್ಸ್ಟ್ ಎಲ್ಲಿ ಮಾತಾಡಿದ್ದಾರೆ? ನಮ್ದೇ ತಪ್ಪಿದೆ ಅಂತ ಹೇಳಿದ್ದಾರೆ. ಎಗೇನ್ಸ್ಟ್ ಎಲ್ಲಿ ಮಾತಾಡಿದ್ದಾರೆ? ಲೋಕಸಭಾ ಚುನಾವಣೆ ನಡೆಯುವಂತ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಇತ್ತು. ಆತರ ಏನಾದ್ರು ಲೋಪಗಳಾಗಿದ್ರೆ ಸರಿಪಡಿಸ್ಕೊಬೋದಿತ್ತು ಅಂತ ರಾಜಣ್ಣವ್ರು ಹೇಳಿರುವಂತದ್ದು. ಸೊ ಅದು ಬಿಟ್ಟು ಬೇರೆ ವಿಚಾರ ಏನು ಹೇಳಿಲ್ಲ. ಅದಾದ್ಮೇಲೆ ರಾಹುಲ್ ಗಾಂಧಿ ಅವರು ಯಾವ ರೀತಿ ಈಗ ಲೋಪಗಳಾಗಿದೆ ಅದನ್ನ ಸರಿ ಮಾಡಬೇಕು ಅಂತ ಏನು ಹೇಳ್ತಾ ಇದ್ದಾರೆ ಅದನ್ನ ಮಾಡಬೇಕು ಅಂತ ಮಾನ್ಯ ಸಚಿವರು ಹೇಳಿರುವಂತದ್ದು. ಸೊ ಅದರಲ್ಲಿ ಯಾರೋ ಲೆಟರ್ ಮಾಡಿದ್ದಾರೆ, ಯಾರೋ ಲೆಟರ್ ಬರ್ತಿದ್ದಾರೆ ಅಂತ ಹೇಳೋದು ಕೂತ್ಕೊಳ್ಳೋದಕ್ಕೆ ರಾಜಣ್ಣವ್ರು ಏನು ಸಣ್ಣ ವ್ಯಕ್ತಿ ಅಲ್ಲ, ಆಯ್ತನಪ್ಪ. ಬಹಳ ಹಿರಿಯ ಸಚಿವರಿದ್ದಾರೆ, ಶಾಸಕರಿದ್ದಾರೆ,
ಅವ್ರದ್ದೇ ಆದಂಥ ಇಡೀ ರಾಜ್ಯದಲ್ಲಿರ್ಬೋದು, ಜಿಲ್ಲೆಯಲ್ಲಿರ್ಬೋದು ಪ್ರಭಾವಿ ನಾಯಕರು ಅವರು. ಸೊ ಅದರಿಂದ ಏಕಾಏಕಿ ತೆಗಿಯಕ್ಕೆ ಬರೋದಿಲ್ಲ. ಸೊ ಏನೇ ಇದ್ರು ನಾನು ಮುಖ್ಯಮಂತ್ರಿಗಳ ಹತ್ರ ಭೇಟಿ ಆಗ್ತೀನಿ. ಎಲ್ಲಿ ಕೇಳಿದ್ದಾರೆ? ಎಲ್ಲಿ ಹೇಳಿದ್ದಾರೆ? ನಿಮ್ಗೆ ಹೇಳಿದಾರ? ಅಲ್ಲ, ಹೇಳಿ ಹೋಗ್ಲಿ. ಈಗ ಭೇಟಿ ಆಗ್ತೀನಿ. ರಾಜೀನಾಮೆ ಕೊಡಿ ಅಂದ್ರೆ ಏನ್ ಮಾಡ್ಬೋದು? ಅಲ್ಲ, ಪಕ್ಷ ಕೊಡಬೇಕು ಅಂದ್ರೆ ಕೊಡ್ತೀವಿ. ರಾಜಣ್ಣ ಅವ್ರ ವಿರುದ್ಧ ಏನಾದ್ರು ಆತರ ಪಿತೂರಿ ಅಂತ ಅನ್ಸುತ್ತಾ? ನೋಡಿ, ನಾನು ಮುಖ್ಯಮಂತ್ರಿಗಳನ್ನ ಭೇಟಿ ಆಗ್ತಾ ಇದ್ದೀನಿ. ಭೇಟಿಯಾಗಿ ಸಂಜೆ ಭೇಟಿ ಆಗ್ತೀನಿ. ಅದಾದ್ಮೇಲೆ ಏನಿದೆ ಮಾಹಿತಿ ಒಂಚೂರು ಮಾತಾಡ್ತೀನಿ. ನಡಿ. ನಮ್ಮ ಪ್ರತಿನಿಧಿ ಆನಂದ್ ಬೈದನ ಮನೆ ಇದೀಗ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಆನಂದ್, ಇದೀಗ ಅನೇಕ ಸಂದರ್ಭಗಳಲ್ಲಿ ರಾಜಣ್ಣ ಅವರು ತಾವು ನೀಡಿರುವಂತಹ ಹೇಳಿಕೆಯಿಂದಾಗಿ ಸಾಕಷ್ಟು ಚರ್ಚೆಗೆ ಕಾರಣ ಆಗಿದ್ರು. ಈಗ ಮತ್ತೊಮ್ಮೆ ಅವರು ಆಡಿರುವಂತಹ ಮಾತು ಅವರ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತಹ ಸನ್ನಿವೇಶವನ್ನ ಸೃಷ್ಟಿಸಿದೆ. ಎಸ್, ಖಂಡಿತವಾಗ್ಲೂ ಕೂಡ ರಾಜಣ್ಣ ಅವರು ಇತ್ತೀಚೆಗಷ್ಟೇ ಸೆಪ್ಟೆಂಬರ್ ಕ್ರಾಂತಿಯ ಬಗ್ಗೆ ಹೇಳಿಕೆ ನೀಡುವುದರ ಮೂಲಕ ಅಚ್ಚರಿಯನ್ನು ಮೂಡಿಸಿದ್ರು. ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಕಾರಣವಾದಂಥ ಸೆಪ್ಟೆಂಬರ್ ಕ್ರಾಂತಿ ಏನಿದೆ, ನಿಜವಾಗಲೂ ಕೂಡ ಒಂದು ರಾಜಕಾರಣದಲ್ಲಿ ನಡೆಯಬಹುದಾಗಿರ್ತಕ್ಕಂಥ ಮುಂದಿನ ವಿದ್ಯಮಾನಗಳ ಬಗ್ಗೆ ಗಂಭೀರವಾದಂಥ ಚರ್ಚೆಯನ್ನು ಹುಟ್ಟುಹಾಕಿತ್ತು. ಈಗ ಆಗಿರ್ತಕ್ಕಂಥ ದಿಢೀರ್ ಬೆಳವಣಿಗೆಯಲ್ಲಿ ಸಹಕಾರ ಸಚಿವರಾಗಿರ್ತಕ್ಕಂಥ ರಾಜಣ್ಣ ಅವರ ರಾಜೀನಾಮೆಗೆ ಹೈಕಮಾಂಡ್ ಸೂಚನೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ತಾವೇ ರಾಜೀನಾಮೆ ನೀಡ್ತಿರ್ತಕ್ಕಂಥ ಮಾತನ್ನು ರಾಜಣ್ಣ ಅವರು ಮುಖ್ಯಮಂತ್ರಿಗಳಿಗೆ ಹೇಳಿದ್ದಾರೆ. ಅವರು ಕೆಲ ಹೊತ್ತಲ್ಲಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ. ಇಲ್ಲಿ ಇತ್ತೀಚೆಗಷ್ಟೇ ರಾಹುಲ್ ಗಾಂಧಿ ನಡೆಸ್ತಾ ಇರತಕ್ಕಂಥ ಏನು ಮತದಾರ ಪಟ್ಟಿಯಲ್ಲಿರ್ತಕ್ಕಂಥ ಅಂದರೆ ಮುಖ್ಯವಾಗಿ ಮತಗಳು ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಅವರು ನಡೆಸ್ತಿರುವಂಥ ಹೋರಾಟ ಏನಿದೆ, ಈ ಹೋರಾಟವನ್ನು ಅಣಕು ಮಾಡುವ ರೀತಿಯಲ್ಲಿ ರಾಜಣ್ಣ ಅವರು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಅಂದರೆ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅಂದರೆ ಅದು ನಮ್ಮ ಅಧಿಕಾರಿಗಳೇ ತಪ್ಪು ಮಾಡಿರ್ತಕ್ಕಂಥದ್ದು ಅನ್ನುವ ಮಾತನ್ನು ಹೇಳುವುದರ ಮೂಲಕ ರಾಹುಲ್ ಗಾಂಧಿ ಅವರು ಪ್ರಸ್ತಾಪ ಮಾಡಿರ್ತಕ್ಕಂಥ ವಿಚಾರಗಳೇನಿತ್ತು ಅದು ಸರಿಯಲ್ಲ ಅಂತಕ್ಕಂಥ ಮಾತನ್ನು ಹೇಳುವ ಪ್ರಯತ್ನವನ್ನು ರಾಜಣ್ಣ ಅವರು ಮಾಡಿದರು. ಮತ್ತು ನಮ್ಮ ಅಧಿಕಾರಿಗಳು ಕೂಡ ತಪ್ಪು ಮಾಡಿದ್ದನ್ನು ವಿಶ್ಲೇಷಣೆಗೆ ಒಳಪಡಿಸಬೇಕಾಗತ್ತೆ ಅನ್ನೋ ರೀತಿಯಲ್ಲಿ ಹೇಳಿಕೆ ನೀಡುವುದರ ಮೂಲಕ ಇಡೀ ಹೋರಾಟದ ದಿಕ್ಕು ತಪ್ಪುವ ಹಾಗೆ ಮತ್ತು ಪ್ರತಿಪಕ್ಷವಾಗಿರ್ತಕ್ಕಂಥ ಬಿಜೆಪಿ ಈ ವಿಚಾರದಲ್ಲಿ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಟೀಕೆ ಟಿಪ್ಪಣಿ ಮಾಡಲಿಕ್ಕೆ ಅವಕಾಶ ಕೊಟ್ಟಂತ ರಾಜಣ್ಣವರ ಹೇಳಿಕೆ ಏನಿತ್ತು ನಿಜವಾಗಲೂ ಕೂಡ ಹೈಕಮಾಂಡ್ಗೆ ಒಂದು ರೀತಿ ಇರುಸು ಮುರುಸು ಆಗಿತ್ತು. ಮುಖ್ಯವಾಗಿ ಈ ಒಂದು ಹೇಳಿಕೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಕೆಲ ನಾಯಕರು ಹೈಕಮಾಂಡ್ಗೆ ದೂರು ಕೊಡೋದ್ರ ಮೂಲಕ ಸಹಕಾರ ಸಚಿವರಾಗಿರ್ತಕ್ಕಂಥ ರಾಜಣ್ಣವರ ಹೇಳಿಕೆಯಿಂದ ಪಕ್ಷಕ್ಕೆ ಇರುಸು ಮುರುಸು ಆಗ್ತಿದೆ, ಸರ್ಕಾರಕ್ಕೆ ಇರುಸು ಮುರುಸು ಆಗ್ತಿದೆ, ಅವರನ್ನ ಸಂಪೂರ್ಣ ವಜಾ ಮಾಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಕೂಡ ಮಾಡಿದ್ರು. ಸೊ ಈ ಎಲ್ಲ ಬೆಳವಣಿಗೆ ಹಿನ್ನೆಲೆಯಲ್ಲಿ ಕೆಪಿಸಿಸಿಯಿಂದಲೂ ಕೂಡ ಕೆಲವೊಂದಷ್ಟು ಪೂರಕವಾದ ಮಾಹಿತಿ ಪಡ್ಕೊಂಡಿರುವಂಥ ಹೈಕಮಾಂಡ್ ಅಂತಿಮವಾಗಿ ರಾಜೀನಾಮೆಗೆ ಸೂಚನೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಸಚಿವ ರಾಜೀನಾಮೆ ಕೊಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡೋದ್ರ ಮೂಲಕ ಅವರು ತಮ್ಮ ರಾಜೀನಾಮೆಯನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಈಗ ಕೆಲ ಹೊತ್ತಿನ ಮೊದಲು ಅವರು ವಿಧಾನಸಭಾ ಸಭಾಂಗಣಕ್ಕೆ ಆಗಮಿಸಿ ತಮ್ಮ ವಿಧಾನಸಭೆ ಸಭಾಂಗಣದ ಒಳಗಡೆ ಕೂತ್ಕೊಂಡಿದ್ದಾರೆ. ಮುಖ್ಯಮಂತ್ರಿಗಳು ಬಂದ ನಂತರ ಅವರು ಚರ್ಚೆ ಮಾಡಿ ಅಂತಿಮ ನಿರ್ಧಾರವನ್ನು ಅವರು ತೆಗೆದುಕೊಳ್ತಾರೆ, ರಾಜೀನಾಮೆ ಪತ್ರವನ್ನು ನೀಡ್ತಾರೆ. ಈ ಎಲ್ಲ ಬೆಳವಣಿಗೆ ಹಿನ್ನೆಲೆಯಲ್ಲಿ ಈ ಒಂದು ವಿದ್ಯಮಾನವನ್ನು ಮುಂದಿಟ್ಟುಕೊಂಡು ಸದನದೊಳಗಡೆ ಈ ವಿಚಾರ ಪ್ರಸ್ತಾಪ ಮಾಡಿ ಸರ್ಕಾರಕ್ಕೆ ಮುಜುಗರ ತರಬೇಕು ಅನ್ನುವಂಥ ಪ್ರಯತ್ನವನ್ನು ಕೂಡ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ವಿಚಾರ ಈಗ ಕಲಾಪ ಆರಂಭ ಆಗ್ತಿದ್ದಂಗೆ ಒಂದು ರೀತಿ ಗೊಂದಲದ ವಾತಾವರಣಕ್ಕೆ ಸಾಕ್ಷಿ ಆಗ್ತಕ್ಕಂಥ ಎಲ್ಲ ಸನ್ನಿವೇಶಗಳಿಗೆ ಪೂರಕ ಆಗಬಹುದು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಒಂದಂತೂ ಸ್ಪಷ್ಟವಾಗಿದೆ, ಸಚಿವ ರಾಜಣ್ಣ ಅವರು ಈ ಹಿಂದೆಯೂ ಕೂಡ ಕಾಂಗ್ರೆಸ್ನ ನಾಯಕರುಗಳ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸುವಂಥ ಪ್ರಯತ್ನಗಳನ್ನ ಬೇರೆ ಬೇರೆ ಸಂದರ್ಭಗಳಲ್ಲಿ ಮಾಡಿದ್ರು ಮತ್ತು ಅವರ ಹೇಳಿಕೆಗಳು ಇರುಸು ಮುರುಸು ಉಂಟಾಗ್ತಕ್ಕಂಥ ಸನ್ನಿವೇಶ ಕೂಡ ಕಾರಣ ಆಗಿತ್ತು. ಅಂತಿಮವಾಗಿ ರಾಜಣ್ಣ ಅವರ ರಾಜೀನಾಮೆ ಪಡಿಬೇಕು ಅಂತಕ್ಕಂಥ ನಿರ್ದೇಶನ ಬಂದಿರುವಂಥ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಅವರು ರಾಜೀನಾಮೆಯನ್ನು ಪಡಿತಾರೆ ಅಂತಕ್ಕಂಥ ಮಾಹಿತಿಗಳು ಲಭ್ಯ ಆಗಿದೆ. ಆನಂದ್, ಈ ಹಿಂದೆ ಕೂಡ ಹಲವು ಸಂದರ್ಭಗಳಲ್ಲಿ ನಾವು ಗಮನಿಸಬಹುದು ಈ ರೀತಿಯಾಗಿರುವಂತಹ ಪಕ್ಷಕ್ಕೆ ಮುಜುಗರ ಆಗುವಂತಹ ಒಂದು ಮಾತುಗಳನ್ನು ಆಡಿರುವಂಥದ್ದು. ಅಂದ್ರೆ ಈಗ ರಾಜೀನಾಮೆಯನ್ನ ಕೊಡದೆ ಬೇರೆ ದಾರಿ ಇಲ್ಲ ಅನ್ನುವಂಥ ಒಂದು ಸನ್ನಿವೇಶ ಹೈಕಮಾಂಡ್ಗೂ ಕೂಡ ಸೃಷ್ಟಿಯಾಗಿತ್ತ. ಸೊ ಇದೇ ಅಂತಿಮ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಾದಂಥ ಪರಿಸ್ಥಿತಿ ಕೂಡ ಹಾಗಾದ್ರೆ ನಿರ್ಮಾಣ ಆಗಿತ್ತು ಅಂತ ಅನ್ಸುತ್ತೆ ಅಲ್ವಾ ಆನಂದ್? ಎಸ್, ಖಂಡಿತವಾಗ್ಲೂ ಕೂಡ ಸಿಎಂ ಆಪ್ತ ಬಳಗದಲ್ಲಿ ಗುರುಸ್ಕೊಂಡಿರ್ತಕ್ಕಂಥ ರಾಜಣ್ಣ ಅವರು ಅದರ ಒಂದು ದುರುಪಯೋಗವನ್ನು ಪಡಿಸಿಕೊಂಡು ಪಕ್ಷಕ್ಕೆ ಮತ್ತು ಪಕ್ಷದ ನಾಯಕರಿಗೆ ಮತ್ತು ಮುಖ್ಯವಾಗಿ ಸರ್ಕಾರಕ್ಕೆ ಇರಿಸು ಬರುವ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಆವಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಅದನ್ನು ಬ್ಯಾಲೆನ್ಸ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ರು. ಒಂದು ಹಂತದಲ್ಲಿ ರಾಜಣ್ಣ ಅವರ ಬಗ್ಗೆ ಪಕ್ಷದ ಒಳಗಡೆ ತೀವ್ರವಾಗಿರ್ತಕ್ಕಂಥ ಅಸಮಾಧಾನವಿದ್ದಂಥ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಗಮನಕ್ಕೆ ತರಲಾಗಿತ್ತು. ಅದನ್ನು ಮುಖ್ಯವಾಗಿ ಇತ್ತೀಚೆಗಷ್ಟೇ ಸೆಪ್ಟೆಂಬರ್ ಕ್ರಾಂತಿ ಹೇಳಿಕೆ ನೀಡುವುದರ ಮೂಲಕ ಅವರು ಎಲ್ಲ ಒಂದು ಕಡೆ ರಾಜ್ಯ ರಾಜಕಾರಣ ಮತ್ತು ಬಹಳ ಒಂದು ದಿಕ್ಕು ತಪ್ಪುವ ಹಾಗೆ ಬೇರೆ ಬೇರೆ ರೀತಿಯ ಚರ್ಚೆಗೆ ಅವಕಾಶ ಆಗುವ ಹಾಗೆ ಆ ಹೇಳಿಕೆಯನ್ನು ಕೊಟ್ಟಿದ್ದಾರೆ.
ಕೊಟ್ಟಿದ್ರು ಮತ್ತು ತಮ್ಮ ಹೇಳಿಕೆಯನ್ನು ಸಮರ್ಥನೆ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡೋದ್ರ ಮೂಲಕ ಮುಖ್ಯಮಂತ್ರಿಗಳ ಪರವಾಗಿ ಬ್ಯಾಟಿಂಗ್ ಅನ್ನು ಮಾಡಿದ್ರು. ಇದು ಪಾರ್ಟಿ ಒಳಗಡೆ ಒಂದು ಗೊಂದಲಕ್ಕೆ ಕಾರಣ ಆಗಿತ್ತು. ಇದ್ರ ಬೆನ್ನಲ್ಲೇ ಈಗ ರಾಹುಲ್ ಗಾಂಧಿ ಆರಂಭ ಮಾಡಿರ್ತಕ್ಕಂಥ ಹೋರಾಟವನ್ನು ಕೂಡ ಪ್ರಶ್ನಿಸಿರ್ತಕ್ಕಂಥ ರಾಜಣ್ಣ ಅವ್ರನ್ನ ಸಹಿಸಿಕೊಳ್ಳುವಂಥ ಪ್ರಶ್ನೆ ಇಲ್ಲ ಅಂತಕ್ಕಂಥದ್ದು ಹೈಕಮಾಂಡ್ಗೆ ಮನವರಿಕೆ ಆದಂಥ ಹಿನ್ನೆಲೆಯಲ್ಲಿ ರಾಜೀನಾಮೆ ಕೊಡುವಂತೆ ಅವರಿಗೆ ಸೂಚನೆ ಕೊಡಲಾಗಿದೆ ಮತ್ತು ಅವರು ರಾಜೀನಾಮೆನ ಮುಖ್ಯಮಂತ್ರಿಗಳು ತೆಗೆದುಕೊಳ್ತಾ ಇರುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ. ಇನ್ನೊಂದು ಸಚಿವ ರಾಜಣ್ಣ ಅವರು ಕೂಡ ಈಗ ತಾವು ಸಕ್ರಿಯ ರಾಜಕಾರಣ ದೂರ ಸರಿತೀವಿ ಅಂತಕ್ಕಂಥ ಮಾತನ್ನ ಕೆಲ ದಿನಗಳ ಹಿಂದೆ ಹೇಳಿದ್ರು. ಜೊತೆಗೆ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂಥ ರಾಜಣ್ಣ ಅವರು ತಮಗೆ ಆ ಹುದ್ದೆಯಿಂದ ಬಿಡುಗಡೆಗೊಳಿಸುವಂತೆ ಮುಖ್ಯಮಂತ್ರಿಗಳಿಗೆ ರಿಕ್ವೆಸ್ಟ್ ಅನ್ನು ಕೂಡ ಮಾಡಿದ್ರು. ಈ ಎಲ್ಲ ಬೆಳವಣಿಗೆ ಹಿನ್ನೆಲೆಯಲ್ಲಿ ರಾಜಣ್ಣ ಅವರ ರಾಜಕೀಯವಾಗಿರ್ತಕ್ಕಂಥ ಏನು ಜರ್ನಿ ಇದೆ ಆ ಜರ್ನಿ ಅಂತ್ಯ ಆಗ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇತ್ತು. ಅದರ ಲಾಭ ಪಡ್ಕೊಂಡಿರ್ತಕ್ಕಂಥ ಅವಕಾಶವನ್ನು ಬಳಕೆ ಮಾಡಿಕೊಂಡಿರುವಂಥ ಹೈಕಮಾಂಡ್ ಅಂತಿಮವಾಗಿ ರಾಜಣ್ಣ ಅವರಿಗೆ ರಾಜೀನಾಮೆ ಪಡೆದುಕೊಂಡು ಈ ಎಲ್ಲ ಬೆಳವಣಿಗೆಗಳಿಗೆ ಬ್ರೇಕ್ ಹಾಕ್ತಕ್ಕಂಥ ಒಂದು ಫುಲ್ ಸ್ಟಾಪ್ ಹಾಕುವಂಥ ಪ್ರಯತ್ನವನ್ನು ಈ ಮೂಲಕ ಮಾಡ್ದಂಗೆ ಕಾಣ್ತಾ ಇದೆ. ಆನಂದ್, ರಾಜಣ್ಣ ಅವರು ಸುದೀರ್ಘವಾಗಿರುವಂತಹ ಒಂದು ರಾಜಕೀಯ ಹಿನ್ನೆಲೆಯನ್ನು ಹೊಂದಿರುವಂತವರು, ಸಾಕಷ್ಟು ಅಧಿಕಾರವನ್ನು ನೋಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿರುವಂತಹ ಹೇಳಿಕೆಯನ್ನು ಕೊಟ್ಟರೆ ತಮಗೆ ಮುಳು ಆಗಬಹುದು, ಈ ರೀತಿಯಾಗಿರುವಂತಹ ಒಂದು ಸೂಕ್ಷ್ಮತೆ ನಿಜವಾಗಿಯೂ ಅವರಲ್ಲಿ ಇರಲಿಲ್ವಾ? ಯಾಕೆ ಈ ರೀತಿಯಾಗಿರುವಂತಹ ಸ್ಟೇಟ್ಮೆಂಟ್ ಅನ್ನು ಕೊಟ್ಟು ತಾವೇ ತಮ್ಮ ಕಾಲಿಗೆ ಚಪ್ಪಡಿ ಹೇಳಿಕೊಳ್ಳುವಂತ ಒಂದು ಸನ್ನಿವೇಶವನ್ನು ಸೃಷ್ಟಿಸಿಕೊಂಡ್ರು ಅಂತ? ಸೇರಿದಾಗೆ ಕಾಂಗ್ರೆಸ್ನಲ್ಲೂ ಕೂಡ ಕೆಲಸ ಮಾಡಿರ್ತಕ್ಕಂಥವ್ರು, ಪಕ್ಷಾಂತರ ಮಾಡಿರ್ತಕ್ಕಂಥ ಇತಿಹಾಸ ಕೂಡ ರಾಜಣ್ಣವ್ರಿಗಿದೆ. ದೇವೇಗೌಡರ ಜೊತೆ ಕೂಡ ಅತ್ಯಂತ ಆತ್ಮೀಯವಾಗಿದ್ದಂಥ ರಾಜಣ್ಣವರು ನಂತರದಲ್ಲಿ ದೇವೇಗೌಡರನ್ನೇ ಸಾರ್ವಜನಿಕವಾಗಿ ಟೀಕೆ ಟಿಪ್ಪಣಿ ಮಾಡೋದ್ರ ಮೂಲಕ ಕಾಂಗ್ರೆಸ್ನಲ್ಲಿ ತಮ್ಮ ಅಸ್ತಿತ್ವವನ್ನು ಗುರುತಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದರು. ಅಂತಿಮವಾಗಿ ಈಗ ಅವರು ರಾಜಣ್ಣವರು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರ ವಿರುದ್ಧವೂ ಕೂಡ ಅಸಮಾಧಾನದ ಮಾತುಗಳನ್ನು, ಆಕ್ಷೇಪಾರ್ಹವಾದಂಥ ಮಾತುಗಳನ್ನು ಆಡೋದ್ರ ಮೂಲಕ ಅವರು ತಮಗೆ ಅಲ್ಲಿ ಮನಸ್ಸಿಗೆ ತೋಚದನ್ನು ಹೇಳೋದ್ರ ಮೂಲಕ ಇತರರಿಗೆ ಮುಜುಗರ ಮಾಡ್ತಕ್ಕಂಥದ್ದು ಕಂಟಿನ್ಯೂ ಮಾಡಿದರು. ಹಾಗಾಗಿ ಅವರು ಸಹಿಸಿಕೊಳ್ಳುವಂಥ ಸಂದರ್ಭಗಳು ಈಗ ಇರಲಿಲ್ಲ. ಅನಿವಾರ್ಯವಾಗಿ ಮುಖ್ಯಮಂತ್ರಿಗಳು ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಿಕ್ಕೆ ಮುಂದಾಗಿದ್ದಾರೆ. ಸಚಿವ ರಾಜಣ್ಣ ಅವರು ರಾಜೀನಾಮೆ ಕೊಡುವಂಥ ಸನ್ನಿವೇಶಗಳು ಕೂಡ ಕ್ರಿಯೇಟ್ ಆಗಿದೆ. ಯಾಕಂದರೆ ಹೈಕಮಾಂಡ್ ಆಗಲಿ ಅಥವಾ ಯಾವುದೇ ನಾಯಕರಾಗಲಿ ರಾಜಣ್ಣನ ಕಂಟ್ರೋಲ್ ಮಾಡ್ತಕ್ಕಂಥ, ರಾಜಣ್ಣ ಅವರನ್ನ ಸಮಾಧಾನ ಪಡಿಸುವಂಥ ಯಾವ ಪ್ರಯತ್ನ ಮಾಡಿದ್ರು ಕೂಡ ಸಾಧ್ಯ ಆಗಿರಲಿಲ್ಲ. ಅವರು ಒಂದು ರೀತಿ ಉಡಾಪಿಯ ಮನಸ್ಥಿತಿಗಳನ್ನು ಹೊಂದಿರುವಂಥ ಕಾರಣಕ್ಕಾಗಿ ಮತ್ತು ತಾವು ಹೇಳಿದ್ದೇ ಸರಿ ಅಂತಕ್ಕಂಥ ರೀತಿಯಲ್ಲಿ ವರ್ತನೆ ಮಾಡಿದಂಥ ಕಾರಣಕ್ಕಾಗಿ ಅಂತಿಮವಾಗಿ ಅವರನ್ನ ಈಗ ಈ ಪರಿಸ್ಥಿತಿಗಳ ನಿರ್ಮಾಣ ಆಗಲಿಕ್ಕೆ ಕಾರಣ ಅಂತಕ್ಕಂಥ ಮಾತುಗಳು ಕೂಡ ಇದೆ. ಹಾಗಾಗಿ ರಾಜಣ್ಣ ಅವರನ್ನ ಕಂಟ್ರೋಲ್ ಮಾಡೋದಾಗಲಿ ಅಥವಾ ಅವ್ರನ್ನ ಏನೋ ಸಮಾಧಾನ ಮಾಡೋದಾಗ್ಲಿ ಅಥವಾ ಈ ರೀತಿ ಹೇಳಿಕೆ ನೀಡಿದ ಹಾಗೆ ಅವ್ರಿಗೆ ಮನವೊಲಿಸುವ ಪ್ರಯತ್ನವನ್ನು ಯಾರು ಮಾಡೋಕ್ಕೂ ಸಾಧ್ಯ ಆಗ್ತಿರಲಿಲ್ಲ. ಆ ಕಾರಣಕ್ಕಾಗಿ ಈಗ ಅವ್ರು ಕೊಟ್ಟಿರ್ತಕ್ಕಂಥ ಹೇಳಿಕೆಗಳು ಅವ್ರಿಗೆ ಮುಳುವಾಗಿದೆ. ರಾಜಕೀಯ ಜರ್ನಿಯನ್ನು ಅಂತ್ಯ ಮಾಡ್ತಕ್ಕಂಥ ಸನ್ನಿವೇಶ ಕ್ರಿಯೇಟ್ ಆಗಿದೆ ಅಂದ್ರೂ ಕೂಡ ತಪ್ಪಾಗಲಾರದು. ಆನಂದ್, ಇಂಥ ಸಂದರ್ಭದಲ್ಲಿ ಅಂದ್ರೆ ಮುಖ್ಯಮಂತ್ರಿಗಳ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಂಥವರು ರಾಜಣ್ಣ ಅವರು ಮುಖ್ಯಮಂತ್ರಿಗಳ ನಡೆಗೆ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಆನಂದ್, ಎಸ್, ಮುಖ್ಯಮಂತ್ರಿಗಳಿಗೆ ಅತ್ಯಂತ ಆಪ್ತವಾಗಿರ್ತಕ್ಕಂಥ ಸಚಿವರ ಪೈಕಿ ರಾಜಣ್ಣ ಕೂಡ ಒಬ್ಬರು. ಯಾಕಂದರೆ 2022ರಲ್ಲಿ ಅಂದರೆ 23ರಲ್ಲಿ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಅದಕ್ಕೆ ಪೂರಕವಾಗಿ ದಾವಣಗೆರೆಯಲ್ಲಿ ಒಂದು ಸಿದ್ದರಾಮೋತ್ಸವ ಕಾರ್ಯಕ್ರಮ ಮಾಡೋದ್ರ ಮೂಲಕ ಸಿದ್ದರಾಮಯ್ಯವ್ರನ್ನ ಒಂದು ರೀತಿ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಆಗಿ ಫೋಕಸ್ ಮಾಡುವ ರೀತಿಯಲ್ಲೂ ಕೂಡ ನಡೆದಿರ್ತಕ್ಕಂಥ ಸಮಾವೇಶ ಅಂದರೆ ಹಿಂದಿರ್ತಕ್ಕಂಥ ರೂವಾರಿ ಅಂತಂದರೆ ರಾಜಣ್ಣ ಅವರ ನೇತೃತ್ವದಲ್ಲಿ ಆ ಒಂದು ಸಮಾವೇಶಕ್ಕೆ ಬೇಕಾಗಿರ್ತಕ್ಕಂಥ ಪೂರಕ ವ್ಯವಸ್ಥೆಗಳನ್ನು ಮಾಡೋದ್ರ ಮೂಲಕ ಒಂದು ಸ್ಪಷ್ಟವಾಗಿರ್ತಕ್ಕಂಥ ರಾಜಕೀಯ ದಾಳವನ್ನು ಆ ಸಂದರ್ಭದಲ್ಲಿ ಹೂಡಿಸಲಾಗಿತ್ತು. ಅಂತಿಮವಾಗಿ ಅದು ಬೇರೆ ಬೇರೆ ಸ್ವರೂಪಗಳನ್ನು ಪಡೆದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.